ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಹೆಂಗಂದ್ರಿ ಎಲ್ಲ ನೀವೆಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ಬರ್ರಿ ಇವತ್ತು ನೀಡೋಣ ಚಲೋ ಮಾಡೋಣ ಅಂತ ಹೋಗಿ ಇವತ್ತು ಮತ್ತು ರೀಸ್ಟಾಕ್ ಮಾಲ್ ಬಂದೈತೆ. ಎಕ್ಸ್ಟ್ರಾ ಒಂದು 4 ಸೀರೆ ಆ್ಯಡ್ ಆಗ್ಯಾವ, ಒಂದು 4 ಕಲರ್ ಆ್ಯಡ್ ಆಗ್ಯಾವ. ಅದು ಮಾಲ್ ಬಂದೈತೆ, ಹೋಗಬೇಕು. ಒಂದು 5:30 ಆಗೈತೆ. ಸೊ ಹೋಗಿ ತೊಗೊಂಡು ಬಂದು ಆಮೇಲೆ ಯಾವ್ಯಾವೆಲ್ಲ ಕಲರ್ ಎಕ್ಸ್ಟ್ರಾ ಆ್ಯಡ್ ಆಗ್ಯಾವ ಅಂತ ತೋರಿಸ್ತೀನಿ ಅಂತ ಇಡೋದ್ರಲ್ಲಿ ಸ್ಕಿಟ್ ಮಾಡಿದೆ ನೋಡಿ ಅಂತ ನಾನು ಹೇಳ್ತೀನಿ. ಯೂಸ್ಫುಲ್ ಆದರೆ ಮಾತ್ರ ನೋಡಿ, ಓಕೆನಾ? ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಗೆ ಇಷ್ಟ ಆದರೆ ಸೊ ನೋ ಪ್ರಾಬ್ಲಮ್. ಎಷ್ಟು ಅಮೌಂಟ್ ಇದ್ದರೂ ಸಾಕಾಗತ್ತಿಲ್ಲ ಫ್ರೆಂಡ್ಸ್. ಇಷ್ಟಕ್ಕೆ ನಾನು ಡೈನಿಂಗ್ ಮಾಡಬೇಕಾದ್ರೆ ನಾನು 1,00,000 ರೂಪೀಸ್ ಆವಾಗಲೇ ಕೊಟ್ಟಿದ್ದೆ. ಅಂದರೆ ವಾರ ಮಾಲ್ ಕಳಿಸ್ಕೊಡ್ತಾರೆ. ನಾವು ಇವಾಗಲ ಎಷ್ಟು ಸೀರೆ ಕಳಿಸ್ಕೊಡಿ ಇಷ್ಟು ಅಮೌಂಟ್ ಪೇ ಮಾಡ್ತೀವಿ ಅಂತ ಏನಿಲ್ಲ. ನಾವು ಅಡ್ವಾನ್ಸ್ ಅವರಿಗೆ ಎಷ್ಟು ಅಂತ ಹಾಕಿರ್ತೀವಿ, ನಮ್ಮ ಅಮೌಂಟ್ ಅವ್ರ ಹತ್ರ ಇಟ್ಟಿರ್ತೀವಿ ಅಂದರೆ ಮಾತ್ರ ನಮ್ಮ ಟೈಮ್ ಸರಿ ಅವ್ರು ಕಳಿಸ್ಕೊಡ್ತಾರೆ. 1,00,000 ರೂಪೀಸ್ ನಾನು ವಾರದಲ್ಲೇ ಹಾಕಿದ್ದೆ. ಹೋದ ವಾರದಲ್ಲಿ ನಾನು ಈ ವಾರದಲ್ಲೇ ನೋಡಿ ಇದೇ ಫಸ್ಟ್ ಬಂದಿರೋದು. ಹೋದ ವಾರದಲ್ಲಿ ಒಂದೇ ಸತಿ ಮಾಲ್ ಬಂದಿರೋದು. ಅಮೌಂಟ್ ಅಲ್ಲಿ ಇರಲಿಲ್ಲ ಅಂದರೆ ಸೊ ಅವ್ರ ಕಡೆ ಡೈನಿಂಗ್ ಅವ್ರ ಕಡೆ ಇರಲಿಲ್ಲ ಅಂದರೆ ಲೇಟ್ ಮಾಡಿಬಿಡ್ತಾರೆ. ಯಾರು ಅಮೌಂಟ್ ಹಾಕಿರ್ತಾರೆ ಅವ್ರಿಗೆ ಕಟ್ಕೊಳ್ಬಿಡ್ತಾರೆ. ಸೊ ಅದಕ್ಕೆ 1,00,000 ರೂಪಾಯಿ ಅಡ್ವಾನ್ಸೇ ಕೊಟ್ಟಿರಬೇಕು. ಅಂದರೆ ನಮ್ಮ ಟೈಮ್ ಸರಿ ಮಾಲ್ ಸಿಗುತ್ತೆ. ಕ್ವಿಕ್ ಅಂತ ನಾವು ಹೇಳಿ ಫೋನ್ ಮಾಡಿದ ತಕ್ಷಣ ಮಾಲ್ ಖಾಲಿ ಆಗಿದ್ದ ತಕ್ಷಣ ಅವ್ರು ಕಳಿಸ್ಕೊಡ್ತಾರೆ ನಮಗೆ. ಸೊ ಅದೊಂದು ಅಧಿಕಾರ ಇರುತ್ತೆ. ಯಾಕ್ರಿ ನಾವು ಅಮೌಂಟ್ ಇಟ್ಕೊಂಡು ಮಾಲ್ ಕಳ್ಸಂಗಿಲ್ಲ ನೀವು ಅಂತ ಹೇಳೋಕ್ಕೆ. ಇಲ್ಲ ಅಂದರೆ ಅವರು ಕ್ಯಾರಿ ಅನ್ನಲ್ಲ ಫ್ರೆಂಡ್ಸ್. ಇಷ್ಟು ಕಲರ್ ಆ್ಯಡ್ ಆಗಿದೆ ಗೈಸ್. ಇದು ಕೂಡ ಟ್ರೆಂಡಲ್ಲಿರೋದು, ಹೆವಿ ಟ್ರೆಂಡಲ್ಲಿರೋದು. ಇದಕ್ಕೆ ಮಾತ್ರ ಡಿಮ್ಯಾಂಡ್ ಕಮ್ಮಿನೇ ಆಗೋಲ್ಲ ಫ್ರೆಂಡ್ಸ್. ಈ ಕಲರಿಗೆ ಮಾತ್ರ ಡಿಮ್ಯಾಂಡೇ ಕಮ್ಮಿ ಆಗೋಲ್ಲ. ಎಷ್ಟು ಆರ್ಡರ್ ಇದೆ ಅಂತ ಅಂದರೆ ನನ್ನ ಹತ್ರ ಆಮೇಲೆ ಪ್ಯಾಕ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಎಷ್ಟು ಸಿಕ್ಕಾಪಟ್ಟೆ ಬ್ಲೂ ಕಲರಲ್ಲೇ ಆರ್ಡರ್ ಇದೆ. ಏನಿಲ್ಲ ಅಂದರೆ 25 ಪೀಸ್ ಒಂದೇ ಕಲರಲ್ಲಿ ಹಾಕ್ಸಿದ್ದೀನಿ ನಾನು. ಈ ಕಲರಲ್ಲೇ 25 ಪೀಸ್ ಹಾಕ್ಸಿದ್ದೀನಿ. ಇದರಲ್ಲಿ ಜಾಸ್ತಿ ಕಲರ್ ಇಲ್ಲ ಫ್ರೆಂಡ್ಸ್. ಇದರಲ್ಲೇ ನೋಡಿ 25 ಪೀಸ್ ಅದ. ಎಲ್ಲಿ ನೋಡಿದ್ರು ಬ್ಲೂ ಕಲರ್ ಸಾರಿ. 25 ಪೀಸು. ಇನ್ನು ಮಿಕ್ಕಿರೋದೆಲ್ಲ 5 ಪೀಸು, 10 ಪೀಸು, 15 ಪೀಸು, ಈ ಥರ 8 ಪೀಸು ಈ ಥರ ಇದ್ದಾವೆ ಅಷ್ಟೇ. ಅಂದರೆ ಆ ಕಲರಲ್ಲಿ ಇನ್ನು ಹೆಂಗೆ ಇದು ಟ್ರೆಂಡ್ ಕಮ್ಮಿ ಆಗ್ತಾ ಬರುತ್ತೆ, ಆರ್ಡರ್ ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ಗೊತ್ತಾಗುತ್ತೆ ನಮ್ಗೆ. ಮತ್ತು ಹೊಸ ಟ್ರೆಂಡಿಂಗ್ ಸಾರಿ ಬರ್ತಲ್ಲ, ಹೊಸ ಕಲರ್ ಬರುತ್ತಲ್ಲ, ಅದನ್ನ ಆ್ಯಡ್ ಮಾಡ್ಕೊಂಡು ಲಿಸ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೆ. ಸೊ ನನ್ನ ಫೇಸಲ್ಲಿ ಅಂತೂ ಈ ಕಲರಿಗೆ ಆಯಿತು ಡಿಮ್ಯಾಂಡ್ ಕಮ್ಮಿನೇ ಆಗಿಲ್ಲ ಫ್ರೆಂಡ್ಸ್. ಯಾವಾಗಲೂ ತರಿಸ್ತೀವಿ. ಇನ್ನೂ ಸ್ಟಾಕ್ ಇತ್ತು ಈ ಕಲರಲ್ಲಿ, ಆದರೂ ನಾನು ತರಿಸಿದ್ದೀನಿ. ಈ ಕಲರ್ ಸ್ಟಾಕ್ ಸಿಗಾಕತ್ತಿಲ್ಲ. ಈ ವಿಡಿಯೋದಲ್ಲಿ ನನ್ನ ಮಂಗಲ್ ಚೈನ್ ಬಗ್ಗೆ ಒಂದು ಸುಮಾರು ಕಮೆಂಟ್ ಅದ್ರ ಬಗ್ಗೆನೇ ಬಂದಿತ್ತು. ಮಂಗಲ ಚೈನ್ ಎಲ್ಲಿ ಮಾಡಿಸ್ಕೊಂಡ್ರಿ, ಎಷ್ಟು ಗ್ರಾಮ್ ಆಯಿತು, ಎಷ್ಟು ಪ್ರೈಸ್ ಆಯಿತು, ಎಷ್ಟು ಅಮೌಂಟ್ ಪೇ ಮಾಡಿದರೆ ಹೇಳ್ರಿ, ಎಷ್ಟು ಗ್ರಾಮ್ ಐತಿ ಅಂತೇಳಿ, ಯಾವ ಡಿಸೈನ್ ಐತಿ ಅಂತಲೂ ತೋರಿಸಿ ಅಂತೇಳಿದ್ರಿ. ಮಾಮೂಲಿ ಹಾಕ್ಕೊಂಡಾಗ ಗೊತ್ತಾಗಿರುತ್ತೆ ನಿಮಗೆ, ಮಾಮೂಲಿ ಅದೇ ಡಿಸೈನಲ್ಲಿರೋದು, ಹೊಸ ಡಿಸೈನ್ ಅಂತೇನಿಲ್ಲ. ಇನ್ನೊಂದು ಲೆಂತ್ ಮಂಗಲ ಚೈನ್ ಇದೆ. ಒಂದು ಎಷ್ಟು ಅಂದರೆ ಒಂದು 3 ತೊಲೆದ ಅಂತಂದರೆ 35 ಗ್ರಾಮಿಂದು. 35 ಗ್ರಾಮ್ ಏನು ನಾವು ತೊಗೊಂಡೆ ಅಲ್ಲ ನೋಡಿ. ಸೊ ಅದು ನನಗೆ ಅಷ್ಟು ಇಷ್ಟ ಏನು ಆಗಲಿಲ್ಲ ಲೆಂತ್ ಇರೋದು. ಅದು 35 ಗ್ರಾಮ್ ಆಯಿತು, 30 ಗ್ರಾಮ್ ಇದೆ, ಅಷ್ಟು ನೆನಪಿಲ್ಲ ನನಗೆ. ಬಟ್ ಇನ್ನೊಂದು ಇಷ್ಟಪಟ್ಟಿದ್ದೆ ನಾನು ಲೆಂತ್ ಮಂಗಲ ಚೈನ್ ತೊಗೋಬೇಕಾದ್ರೆ. ಆವಾಗಲೇ ಅವಾಗ ತೊಗೋಬೇಕಾದ್ರೆ ತೊಗೋಬೇಕಾದ್ರೆ ಅವಾಗ ನನಗೆ ಹತ್ರ ದುಡ್ಡು ಇರಲಿಲ್ಲ. ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗಿಬಿಡ್ತು. ಹಾಗಾಗಿ ಇಷ್ಟ ಆಗಿದ್ದು ತೊಗೊಳಕ್ಕಾಗಲಿಲ್ಲ. ಏನೋ ತೊಗೋಬೇಕು ಅಂತೇಳಿ ಚಿನ್ನ ತೊಗೋಬೇಕಂತನೇ ಹೋಗಿದ್ದೀವಲ್ಲ, ಏನೋ ಮಂಗಲ ಚೈನ್ ಅದೇ ಫಸ್ಟ್ ತೊಗೊತಾ ಇರೋದು. ಏನೋ ಒಂದು ತೊಗೋಬೇಕು ಮಂಗಲ ಚೈನ್ ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ. ಅದೇ ಥರನ ನನಗೂ ಇತ್ತು. ಸೊ ಏನೋ ತೊಗೋಬೇಕಲ್ಲ ಅಂತೇಳಿ ಒಂಚೂರು ಅದನ್ನು ತೊಗೊಂಡ್ಬಿಟ್ಟೆ. ಇನ್ನು ಸ್ವಲ್ಪ ವೇಟ್ ಮಾಡಿದರೆ ನಾನು ಇಷ್ಟಪಟ್ಟಿರೋ ಮಂಗಲ ಚೈನ್ ಡಿಸೈನ್ ಇಷ್ಟಪಟ್ಟಿರೋದೇ ಸಿಕ್ತಿತ್ತೇನೋ. ಅದನ್ನು ತೊಗೊಂಡೆ. ಅದೇ ನನಗೆ ಅಷ್ಟು ಇಷ್ಟ ಇಲ್ಲ. ಅದನ್ನೊಂದು ಸ್ವಲ್ಪ ಇದು ಬ್ಯಾಂಕಲ್ಲಿಟ್ಟು ಬಿಸ್ನೆಸ್ಸಿಗೆ ದುಡ್ಡು ಹಾಕಿದೆ. ಮತ್ತು ವಾಪಸ್ ನಾನು ದೀಪಾವಳಿ ಹೋಯ್ತಲ್ಲ, ದೀಪಾವಳಿ ಒಳಗೆ ಒಂದು ಶಾರ್ಟ್ ಮಂಗಲ ಚೈನ್ ಇರಲಿ ಅಂತೇಳಿ ಡೈಲಿ ಯೂಸಿಗಂತ ತೊಗೊಂಡಿದ್ದೆ. ಬಟ್ ಮತ್ತೆ ಅದು ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ದುಡ್ಡು, ಮನೆ ಖರ್ಚು ಅದೆಲ್ಲ ಅಂತೇಳಿ ಒಂದು ಸ್ವಲ್ಪ ಬಿಸ್ನೆಸ್ಸಿಗೆ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ಅಂಥೇಳಿ ಮತ್ತು ಅದನ್ನು ಕೂಡ ಬ್ಯಾಂಕಲ್ಲಿಟ್ಟೆ ನಾನು. ಮೊನ್ನೆ ನಮ್ಮೂರ ಜಾತ್ರೆ ಐತಿ ಅಂತ ನಾನು ಗೋಲ್ಡನ್ನ ಬಿಡಿಸ್ಕೊಂಬಂದೆ. ಇವಾಗೇನು ಅವಶ್ಯಕತೆ ಇಲ್ಲ ಬ್ಯಾಂಕಲ್ಲಿಡೋದು. ಹಾಗಾಗಿ ಮನೆಯಲ್ಲಿ ಕೂಡ ಸೇಫ್ಟಿ ಅಲ್ಲ ಅನಿಸುತ್ತೆ
ಚಿನ್ನ ಮನೇಲಿ ಇಡೋದು, ಬ್ಯಾಂಕಲ್ಲಿ ಸೇಫ್ಟಿಯಾಗಿರುತ್ತಲ್ಲ ಅಂಥೇಳಿ. ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೋಗ್ತಾ ಇದೆ ಬ್ಯಾಂಕಲ್ಲಿ ಇಡೋದು ಕೂಡ ಸೇಫ್ ಅಲ್ಲ ಅಂಥೇಳಿ. ಏನೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ನಾವು ಹುಷಾರಾಗಿ ಇರಬೇಕು. ಬ್ಯಾಂಕಲ್ಲಾದರೂ ಇರಲಿ, ಮನೆಯಲ್ಲಾದರೂ ಇರಲಿ, ಸೇಫಾಗಿಡಬೇಕು. ಇದು ಒಂದು ಚಿನ್ನದು ಶಾರ್ಟ್ ಮಂಗಲ ಚೈನ್ ಮಾಡಿಸ್ಕೊಂಡಿರೋದು ಎಷ್ಟು ಗ್ರಾಮ್ ಅಂತ ಕೇಳ್ತಾ ಇದ್ರಿ. ಇದು ಬಂದು 15 ಗ್ರಾಮ್ ಒಳಗೆ ಇದೆ. ಅಂದರೆ 15 ಗ್ರಾಮ್ ಚೂರು ಹೆಚ್ಚು ಕಮ್ಮಿ ಜಾಸ್ತಿನೇ ಇದೆ. 15 ಗ್ರಾಮ್ ಮೇಲ್ಗಡೆ ಒಂದು ಎಷ್ಟೋ ಮಿಲಿ ಗಂಟಲೆ ಇದೆ. ಮಿಲಿ ಎಲ್ಲ ನೆನಪಿಲ್ಲ ನನಗೆ. ಒಟ್ಟಿನಲ್ಲಿ 15 ಗ್ರಾಮ್ ರೌಂಡ್ ಫಿಗರ್ ಅಂದರೆ 15 ಗ್ರಾಮ್ ಇದೆ. ಇದಕ್ಕೆ ನಾನು ದೀಪಾವಳಿಯಾಗ ತೊಗೊಂಡಿದ್ವಲ್ಲ, ದೀಪಾವಳಿಯಾಗ ಒಂದು ಸ್ವಲ್ಪ ಪ್ರೈಸ್ ಕಮ್ಮಿನೇ ಇತ್ತು. ಇವಾಗಾದರೆ ಜಾಸ್ತಿ ಆಗಿದೆ, ಮತ್ತು 20,000 ಜಾಸ್ತಿ ಆಗಿದೆ. ಆವಾಗ 1,30,000 ಇತ್ತು ನಾನು ತೊಗೋಬೇಕಾದ್ರೆ. ಮನೇಲಿ ಒಂಚೂರು ಇತ್ತು ನಂದು ಗೋಲ್ಡ್ ಮುಂಚೆದೊಂದು ಸುತ್ತುಂಗ್ರ ಅಂತೀವಲ್ಲ ಹಾಲ್ಮಾರ್ಕಿದು, ಆ ಥರ ಒಂದು 2.5 ಗ್ರಾಮಿಂದಿತ್ತು. ಮತ್ತು ಟೋಟಲ್ ನಾನು ಕೈಯಿಂದ ಅಮೌಂಟ್ ಕೊಟ್ಟಿರೋದು 1,90,000 ಸಮಥಿಂಗ್ ಕೊಟ್ಟಿದ್ದೀನಿ, ಜಾಸ್ತಿ ಕೊಟ್ಟಿದ್ದೀನಿ. 98 ಈ ರೀತಿ 7 ಹತ್ತತ್ರ 2 ಲಕ್ಷ ಅಂತ ಅಂದ್ಕೊಳ್ಳಿ. ಆ ರೀತಿ ಅಂದರೆ ಇನ್ನು 2 ಲಕ್ಷ ಚಿಲ್ಲರೆ ಬೀಳುತ್ತೆ. 2.5 ಗ್ರಾಮ್ ನಮ್ಮದೇ ಇತ್ತಲ್ಲ, ಹತ್ತತ್ರ ಒಂದು 15 ಗ್ರಾಮ್ ಆಗಬೇಕಂದ್ರೆ 2 ಲಕ್ಷದ ಸಮಥಿಂಗ್ ಒಂದು 30,000 ಈ ರೀತಿ ಆಗ್ಬೋದು, ಒಂದು ಶಾರ್ಟ್ ಮಂಗಲ ಚೈನ್ ಮಾಡಿಸ್ಕೊಳಕ್ಕೆ ಅಂಥೇಳಿ. ಇನ್ನು ನಂದು ಲೆಂತ್ ಇದೆ ಅಂತ ಹೇಳಿದ್ನಲ್ಲ ಮಂಗಲ ಚೈನು, ಅದನ್ನು ಕೂಡ ಐಡಿಯಾ ಐತಿ. ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿಸ್ಬೇಕು, ಅದನ್ನು ಕೊಟ್ಟು ಎಕ್ಸ್ಚೇಂಜ್ ಬೇರೆ ತೊಗೊಳ್ಬೇಕು ಅಂತೇನೋ ಐತಿ. ಯಾಕೋ ನನಗೆ ಹಾಕೊಳಕ್ಕೆ ಅದು ಮನಸ್ಸಿಲ್ಲ ನನಗೆ ಲೆಂತ್ ಮಂಗಲ ಚೈನು. ಸುಮ್ಮನೆ ಒಂದು ಏನು ಡಿಸೈನ್ ಇಲ್ಲ, ಪ್ಲೇನಲ್ಲಿ ಏನೋ ಗೋಲ್ಡ್ ಇದೆ. ಸೊ ಅದು ಚೆನ್ನಾಗೈತಿ, ಬಟ್ ನನಗೆ ಯಾಕೋ ಡಿಸೈನ್ ಇಷ್ಟ ಆಗಲಿಲ್ಲ ಹಾಕೊಳಕ್ಕೆ. ಅದು ಯಾಕೋ ಮನಸ್ಸೇ ಇಲ್ಲ ನನಗೆ. ಸೊ ಅದು ಬ್ಯಾಂಕಲ್ಲಿ ಐತಿ. ಇನ್ನೊಂದು 2-3 ತಿಂಗಳು ಹೋಗಲಿ, ಅದನ್ನೊಂದು ಸ್ವಲ್ಪ ನಾನು ಇಷ್ಟಪಟ್ಟಿರೋ ಮಂಗಲ ಚೈನನ್ನು ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿನಿ, ಇನ್ನೊಂದು ಚೂರು ದುಡ್ಡು ಕೊಟ್ಬಿಟ್ಟು. ಸೊ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಹೆಂಗೆ ನೀವು ಎಷ್ಟು ವರ್ಷ ಆಯಿತು ಮೀಶೋದಲ್ಲಿ ಬಂದು ಅಂತೆಲ್ಲ ಕೇಳ್ತಾ ಇದ್ದೀರಾ, ಎಷ್ಟು ನೀವು ದುಡಿತಾ ಇದ್ದೀರಾ ಮೀಶೋದಲ್ಲಿ, ಲಾಭ ಆಯಿತಾ ಲಾಸ್ ಆಯಿತಾ ಅಂಥೇಳಿ. ಲಾಸ್ ಅಂತ ಇದ್ದರೆ ನಾನು ಮುಂದುವರ್ಸ್ಕೊಂಡು ಹೋಗ್ತಿರ್ಲಿಲ್ಲ. ನಿಮಗೆ ಗೊತ್ತು, ಎಲ್ಲ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ. ಎಲ್ಲರೂ ಹೆಣ್ಮಕ್ಳು ಒಂದು ಸ್ವಲ್ಪ 4 ಕಾಸು ಆಗತ್ತಂತಲೇ ಕೆಲಸ ಮಾಡ್ತಿರ್ತೀವಿ. ಅದೇ ರೀತಿಯೇ ನನಗೂ ಕೂಡ 4 ಕಾಸು ಐತಿ ಅಂದರೆ ಮಾತ್ರ ಈ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೀನಿ. ಸಿಗ್ತಾ ಇದೆ, ಲಾಭ ಇಲ್ಲ ಅಂತಲ್ಲ. ಇದು ನೋಡಿ ಹೊಸ ಡಿಸೈನ್ ಆ್ಯಡ್ ಆಗಿರೋದು, ನಿಮ್ಗೆ ತೋರಿಸ್ಲೇ ಇಲ್ಲ, ಅದಕ್ಕೋಸ್ಕರ ಬಿಚ್ಚು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗೈತೆ ಇದು ಹೊಸ ಡಿಸೈನು. ಅದು ಅಲ್ಲದೆ ಮತ್ತು ನೀವು ಡ್ರೈನಿಂಗ್ ಹೆಂಗೆ ಮಾಡಿಸ್ತೀರಾ ಅಂಥೇಳಿ ಅಂದರೆ, ಅವ್ರ ಕಡೆ ಡ್ರೈ ಮಾಲ್ ಇರುತ್ತೆ. ಸ್ಯಾರಿ ಸೆಮಿ ಮೈಸೂರು ಸಿಲ್ಕ್ ಇವಾಗೇನು ಕಲರ್ ನೋಡ್ತಾ ಇದ್ದೀರಾ, ಇದು ಡ್ರೈ ಇರುತ್ತೆ ಅವ್ರ ಕಡೆ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ಫುಲ್ ವೈಟ್ ಬಟ್ಟೆ ಇರುತ್ತೆ, ಡಿಸೈನ್ ಬಟ್ಟೆ, ಬಟ್ ವೈಟ್ ಥರ ಇರುತ್ತೆ. ಅವರು ನಾವು ಯಾವ ಕಲರ್ ಬೇಕು ಅಂತೀವಿ ಆ ಕಲರನ್ನು ಅವರು ಆ್ಯಡ್ ಮಾಡಿಬಿಟ್ಟು ಡೈನಿಂಗ್ ಮಾಡೋದು ಅಂದರೆ ಕಲರ್ ಮಾಡಿಕೊಡೋದು. ಇದು ಒಣಗಲಿಕ್ಕೆ ಅವರೆಲ್ಲ ಫಿನಿಶಿಂಗ್ ಮಾಡಲಿಕ್ಕೆ ಸುಮಾರು ಒಂದು 15-20 ದಿವಸ ಬೇಕಾಗತ್ತೆ. ಅದಕ್ಕೆ 1 ಪೀಸು 2 ಪೀಸ್ ಅವರೆಲ್ಲ ನಮಗೆ ಕೊಡೋದಿಲ್ಲ. ಒಂದೇ ಪೀಸಲ್ಲಿ ನಾವು ಸಿಕ್ಕಾಪಟ್ಟೆ ಆರ್ಡರ್ ಕೊಟ್ಟಿರ್ತೀವಿ. ಇನ್ ಕೇಸ್ 1 ಪೀಸ್ 2 ಪೀಸ್ ಅವ್ರ ಕಡೆಯಿಂದ ಬಂದೈತಿ ಅಂದರೆ ಇದು ಮಿಕ್ಕಿರೋದು ಅಂತ ಅಷ್ಟೇ. ನಮಗೆ ಅಂತಲೇ ಒಂದು 50 ಪೀಸ್ ನಾವು ಆರ್ಡರ್ ಕೊಟ್ಟಿರ್ತೀವಿ. ತಂಗಿಗೆ ಒಂದು 25 ಆಗುತ್ತೆ, ನನಗೊಂದು 25 ಆಗುತ್ತೆ ಒಂದು ಕಲರಲ್ಲಿ ಅಂಥೇಳಿ. ಒಂದು 25 ಪೀಸು ಯಾವ ಮೂಲೆಗೂ ಕೂಡ ಸಾಕಾಗಲ್ಲ ನಮಗೆ. ನಾವು ಕೂಡ ಇದನ್ನೇ ಬ್ಲೂ ಕಲರು 50 ಪೀಸ್ ಕೊಟ್ಟಿದ್ವಿ. ತಂಗಿ ಬರೀ ಜಸ್ಟ್ 15 ಪೀಸ್ ಇಟ್ಕೊಂಡು ನನಗೆ 35 ಎಷ್ಟೋ ಕಳಿಸಿದ್ದಾಳೆ. 15 ಪೀಸ್ ಮಾತ್ರ ಅವಳು ಇಟ್ಕೊಂಡಿದ್ದಾಳೆ, ಮಿಕ್ಕಿದ್ದು ನನಗೆ ಕಳಿಸ್ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಸು. ಹೆಮ್ಮೆ ಐತಿ ಈ ಬಿಸ್ನೆಸ್ಸಲ್ಲಿ ಮೀಶೋದಲ್ಲಿ. ಸೊ ಮತ್ತು ಕ್ಲಾಸನ್ನು ಹೇಳ್ಕೊಡೋಷ್ಟು ನಿಮಗೆ ಕೂಡ ಆದಷ್ಟು ನಾನು ಹೇಳ್ಕೊಡೋಷ್ಟು ಬೆಳೆದಿದ್ದೀನಲ್ಲ, ಅದೊಂದು ಖುಷಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾಕೆ ಹಾಕಿಲ್ಲ ಅಂತ ಕೇಳ್ತಿರ್ತೀರಿ. ಇದರಲ್ಲೇ ಬ್ಯುಸಿ ಆಗಿಬಿಡ್ತೀವಿ ಕ್ಯಾಟ್ಲಾಗ್ ಹುಡುಕೋದ್ರಲ್ಲಿ, ಮತ್ತು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ರೊಳಗೆ ಟೈಮ್ ಹೋಗ್ಬಿಡುತ್ತೆ ನನಗೆ. ಮತ್ತು ಅದು ಕೂಡ ಇನ್ಸ್ಟಾಗ್ರಾಮ್ ಪ್ರಮೋಷನ್ ವೀಡಿಯೋಸ್ ಮಾಡಬೇಕು, ಅದರಲ್ಲಿ ಕೂಡ ಹೋಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಟೈಮ್ ಸಿಕ್ಕಾಗ ಒಂದು ಸತಿ ವಿಡಿಯೋ ಮಾಡಿರ್ತೀನಿ. ಇನ್ನೇನಾದರೂ ನೀವು ಕೂಡ ಇಂಟ್ರೆಸ್ಟ್ ಐತಿ ಅಂತಂದರೆ ಇವಾಗ ಹೇಳಿದ್ದೀನಲ್ಲ, ಇನ್ನು 2 ತಿಂಗಳು ಮುಗಿಯೋವರೆಗೂ ನಾವು ಏನು ಕ್ಲಾಸಿಗೆ ಯಾರನ್ನೂ ಜಾಯಿನ್ ಮಾಡ್ಕೊಳಂಗಿಲ್ಲ. ಸೊ 2 ತಿಂಗಳು